ನಾನು ಏನೇ ಮಾಡಿದ್ರು ಕೂಡ ನನ್ಗೆ ಅಷ್ಟು ಖುಷಿ ಆಗಲ್ಲ. ಯಾಕೆ ಗೊತ್ತಾ, ನನಗೆ ಇದು ಹೇಳ್ಬೇಕೋ ಇದು ಜಂಬದಿಂದ ಹೇಳ್ತಿರೋದು ಆಟಿಟ್ಯೂಡ್ ಇದೆ ಅಂತ ತಿಳ್ಕೊಬಹುದು, ನೋ ಪ್ರಾಬ್ಲಮ್. ಬಟ್ ನನ್ಗೆ ಏನಂದ್ರೆ, ನನ್ಗೆ ದೇವ್ರು ನಂಗೆ ತುಂಬಾ ಏನ್ ಕೊಡ್ಬೇಕು ಅದ್ ಕೊಟ್ಟಿದ್ದಾನೆ ಆಯ್ತಾ. ಆದ್ರಿಂದ ಅದ್ರಲ್ಲಿ ಖುಷಿಯಾಗಿದ್ದೀನಿ. ನಾನು ಫೇಮಸ್ ಆದ್ರೂ ಆಗದೆ ಇದ್ರು ಜನ ನನ್ ಯಾವ ತರ ತಗೊಂಡ್ರು ಐ ಡೋಂಟ್ ಕೇರ್. ನಂಗೆ ಆಲ್ರೆಡಿ ದೇವ್ರು ನಂಗೊಂದು ವರ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ವರ ಅಂದ್ರೆ ಯಾವ ತರ, ಒಳ್ಳೆ ಫೇಸ್ ಕೊಟ್ಟಿದ್ದಾನೆ. ಒಳ್ಳೆ ಫೇಸ್, ಎಲ್ಲಿ ಹೋದ್ರು ಕೂಡ ನನ್ಗೆ ಯಾರು ಅಂತ ಗೊತ್ತಿಲ್ಲದೆ ಇದ್ದವ್ರು ಕೂಡ ನನ್ನ ಮಾತಾಡಿಸ್ತಾರೆ. ಅದಕ್ಕಿಂತ ಒಂದ್ ಖುಷಿ ನನ್ಗೆ ಇನ್ನೇನಿಲ್ಲ. ನಾನು ಖುಷಿ ಕೊಟ್ಟಿರೋದು ಅದೊಂದೇ. ಜಂಬದಿಂದ ಹೇಳ್ತಿರೋದಂತಲ್ಲ, ನಾ ಎಲ್ಲೇ ಹೋದ್ರು ಜನ ನನ್ನ ಇದಕ್ ಮುಂಚೆಯಿಂದನೂ ಅಷ್ಟೇ, ನಾನು ಸೋಷಿಯಲ್ ಮೀಡಿಯಾಕ್ ಬರಕ್ ಮುಂಚೆನೂ ಅಷ್ಟೇ, ನಾನು ಯಾವ್ದೇ ಶೋಗ್ ಹೋಗ್ಲಿ, ಯಾಕಂದ್ರೆ ಮೋಡನ್ನ ನಾನು ಒಂದ್ ಕಡೆ ಇರೋದಿಲ್ಲ, ಹೋಗ್ತಾ ಇರ್ತೀನಿ. ಸೊ ಆ ಒಂದ್ ಶೋಗ್ ಹೋದ್ರು ಅಷ್ಟೇ, ಎಲ್ಲಿ ಹೋದ್ರು ಅಷ್ಟೇ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರ ಮನೆ ಮಗಳ ತರ ಮಾತಾಡಿಸ್ತಾರೆ. ಏನೋ ನಮ್ಗೆ ಹತ್ರ ಸಂಬಂಧ ಇರೋ ತರ ಅಷ್ಟು ಪ್ರೀತಿಯಿಂದ ಮಾತಾಡ್ಸೋ ಜನ. ಆ ಒಂದು ಸಿಚುವೇಶನ್ ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಅದು ನಾನು ಅಗ್ರಿ ಮಾಡ್ತೀನಿ. ಎಲ್ಲಿ ನನ್ಗೆ ನಿಯರ್ ಬೈ ನನ್ಗೆ ಕಂಫರ್ಟಬಲ್ ಆಗಿರುತ್ತೆ ಆ ಒಂದ್ ಶೋಗ್ ಅಷ್ಟೇ ನಾನು ಹೋಗ್ತೀನಿ. ನಾನು ಆಲ್ರೆಡಿ ನಮ್ ಸರ್ಗೂ ಹೇಳ್ಬಿಡ್ತೀನಿ, ನಾನು ಈ ಶೋ ಇದ್ರೆ ನಾನು ಮಾಡಲ್ಲ, ನಾನು ಹೋಗಲ್ಲ ಅಂತ ಹೇಳ್ಬಿಡ್ತೀನಿ. ನನಗೆ ಕಂಫರ್ಟಬಲ್ ಇದ್ರೆ ಅವ್ರು ಕೇಳ್ತಾರೆ ನನ್ನ, ಓಕೆನಾ ಅಂದ್ರೆ ಯಾ ಓಕೆ. ನಾನು ಎಲ್ಲೂ ದೂರ ಹೋಗೋದೇ ಇಲ್ಲ. ನನ್ ಫಸ್ಟ್ ಆಫ್ ಆಲ್ ಅದು ಇಷ್ಟನೂ ಇಲ್ಲ. ಎಲ್ಲಾದ್ರೂ ನನಗೆ ಕಂಫರ್ಟಬಲ್ ಆಗಿರೋ ಅಂತ ಶೋಸ್ ಇದ್ರೆ ನಾನು ಮಾಡ್ತೀನಿ. ರೆಗ್ಯುಲರ್ ಆಗಿ ನಾನೇನು, ನನಗೆ ನನ್ನ ಕೆಲಸ ಬಂದು ರೆಗ್ಯುಲರ್ ಆಗಿ ಇರಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.